ಲೋಪ ಆಗಿರ್ಬೋದು. ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ, ಅಲ್ಲಿ ಭದ್ರತೆ ಕೊಟ್ಟಿಲ್ಲ, ಅಲ್ಲಿ ಮಿಲಿಟರಿ ಇಲ್ಲ, ಪೊಲೀಸ್ ಇಲ್ಲ, ಓಕೆ. ಆದರೆ ಆದಂಥ ಘಟನೆಯ ಸಂಬಂಧಪಟ್ಟಾಗ ಇವತ್ತು ಯೋಚನೆ ಮಾಡಬೇಕು. ಬರೀ ಅದನ್ನೇ ಹೇಳ್ತಾ ಕೂತ್ಕೊಂಡು ಮಾಡಬೇಕು. ನಾನು ಹೇಳೋದು, ಗಾಂಧೀಜಿಯವರು ಕೊಂದು ಹಾಕಿದ್ರು, ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಗಾಂಧೀಜಿಯವರ ಕೊಲ್ಲಬೇಕಾದ್ರೆ ನೀವು ಸೆಕ್ಯೂರಿಟಿ ಯಾಕೆ ಕೊಡಲಿಲ್ಲ? ಇಂಟೆಲಿಜೆನ್ಸ್ ಫೇಲ್ ಅಲ್ಲ ಹಾಗಾದ್ರೆ? ಇವತ್ತು ನಂತರ ಆದಂಥ ಇಂದಿರಾ ಗಾಂಧಿ ಕೊಲೆ ಆಯಿತು, ಪಕ್ಕದಲ್ಲೇ ಇದ್ದಂಥ ಇಬ್ಬರು ಗಾರ್ಡ್ಗಳೇ ಕೊಂದು ಹಾಕಿದ್ರು, ಇಂಟೆಲಿಜೆನ್ಸ್ ಫೇಲ್ ಅಲ್ಲೇ ಹಾಗಾದ್ರೆ? ಸೊ ಈ ರೀತಿ ಅನೇಕ ಪ್ರಸಂಗಗಳಾಗಿದ್ದಾವೆ. ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಕೊಂದಿದ್ದೆ, ಅದು ರಾಜೀವ್ ಗಾಂಧಿ ಕೊಂದಿದ್ದೆ ಅದೇ ಮಾದರಿ. ಹಾಗಾದ್ರೆ ಅವಾಗ ಸೆಕ್ಯೂರಿಟಿ ಎಲ್ಲಿತ್ತು? ನೀವು ಆ ಸೆಕ್ಯೂರಿಟಿ ಬಗ್ಗೆ ಮಾತಾಡಿ. ಹಾಗಾದ್ರೆ ನೀವೇ ಕೊಂದಿದ್ದೀರಾ? ಈ ರೀತಿಯ ಮಾತನಾಡುವಂಥದ್ದು ಬಿಟ್ಟು ಇವತ್ತಾದಂಥ ಘಟನೆಗೆ ಅದಕ್ಕೆ ಉತ್ತರ ಕೊಡಬೇಕು, ರಕ್ಷಣೆ ಆಗಬೇಕು, ದೇಶ ಉಳಿಬೇಕು ಅನ್ನುವಂಥ ಆ ದೃಷ್ಟಿಕೋನದಿಂದ ಮಾತಾಡೋದು ರಾಜಕೀಯ ಮಾಡ್ತಾರೆ. ಇದರಲ್ಲಿ ಮುಸ್ಲಿಂ ಓಟ್ಗೋಸ್ಕರ ಜೊಲ್ಲು ಸುರಿಸ್ತಾರೆ, ನಾಯಿಗಳ ಕರ್ತಾರ ಬಾಲಾಡಿಸ್ತಾರೆ. ಸೊ ನಾಚಿಕೆ ಮಾನ ಮರ್ಯಾದೆ ಇಟ್ಟುಕೊಂಡು ಮಾತಾಡಬೇಕು. ದೇಶ ಇದೆ ಇಲ್ಲಿ. ಸೊ ದೇಶ ಉಳಿದರೆ ನೀವು ಉಳಿತೀರಿ. ಕಾಂಗ್ರೆಸ್ನವ್ರಿಗೆ ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳಿದ್ರು, ಇದನ್ನ ವಿಸರ್ಜನೆ ಮಾಡಿ. ಸೊ ಈಗ ನೀವು ಯಾಕೆ ಹೇಳಿದ್ರು ಅಂತ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇವ್ರು ನೀತಿಗೆಟ್ಟ ರಾಜಕಾರಣ ಮಾಡ್ತಾ ಇರುವಂತದ್ದು ಇದಕ್ಕೇನೆ ಅದು ಆಗತ್ತೆ ಅಂತ ಅನ್ನೋದು ಗಾಂಧೀಜಿಯವ್ರು ಗೊತ್ತಿತ್ತು, ಅದಕ್ಕೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತು ಕಾಂಗ್ರೆಸ್ ಅನ್ನು ಹೇಗೆ ದುರುಪಯೋಗಕೊಳ್ತಾ ಇದೆ? ಅಧಿಕಾರಕ್ಕಾಗಿ ಮುಸ್ಲಿಂ ಓಟ್ ಬೇಕು ಇವರಿಗೆ ವಿನಃ ದೇಶ ಬೇಡ ಅಂತನ್ನುವಂಥದ್ದು ಸಿದ್ಧ ಆಯಿತು.